ಬಸವ ಐ ಟಿ ಚಾನಲ್ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವ ಐ ಟಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅವರಿಗೆ ಸೆಕೆಂಡ್ ಇಯರಲ್ಲಿ ಟ್ರೇಡ್ ಥಿಯರಿ ಸಬ್ಜೆಕ್ಟಲ್ಲಿ ಬರೋಂಥ ಬ್ಲಾಕ್ ಡಯಾಗ್ರಾಮ್ ಡಿಸ್ಕ್ರಿಪ್ಷನ್ ಆಫ್ 8051 ಮೈಕ್ರೋ ಕಂಟ್ರೋಲರ್ ಬಗ್ಗೆ ನೋಡೋಣ. ಇನ್ನು ನಿನ್ನೆ ವಿಡಿಯೋದಲ್ಲಿ ನಾವು ಸಿ ಪಿ ಯು ಮತ್ತು ಇಂಟರ್ನಲ್ ಮೆಮೊರಿ ಸೆಕ್ಷನ್ಸ್ ಅಥವಾ ಈ ಬ್ಲಾಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಉಳಿದಂಥ ಎಲ್ಲ ಬ್ಲಾಕ್ಸ್ ಬಗ್ಗೆ ಅಥವಾ ಉಳಿದಂಥ ಸೆಕ್ಷನ್ಸ್ ಬಗ್ಗೆ ನೋಡೋಣ. ಸೊ ಮೊದಲಿಗೆ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್. ಸೊ ಇನ್ನು ಹಿಂದಿನ ವೀಡಿಯೋ ನೀವು ನೋಡಬೇಕಾದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡ್ಬೋದು. ಸೊ ಮೊದಲಿಗೆ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್. ಸೊ 8051 ಮೈಕ್ರೋ ಕಂಟ್ರೋಲರಲ್ಲಿ 21 ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್ ಇರ್ತವೆ. ಸೊ ಈ 21 ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್ ಎಲ್ಲಿ ಇರ್ತವೆ ಅಂದರೆ ಇದಕ್ಕೆ ಆದಂಥ ಸಪ್ರೇಟ್ 128 ಬೈಟ್ಸ್ ಆದಂಥ ಒಂದು ಸೆಕ್ಷನ್ ಇರುತ್ತೆ. ಸೊ ಇದರಲ್ಲಿ ಈ ಒಂದು 21 ರಿಜಿಸ್ಟರ್ಸ್ ಇರ್ತವೆ, ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್. ಎಲ್ಲನೂ 8 ಬಿಟ್ ರಿಜಿಸ್ಟರ್ಸ್. ಕೆಲವೊಂದು 16 ಬಿಟ್ ರಿಜಿಸ್ಟರ್ಸ್ ಏನಿರ್ತಾವೋ, ಟೈಮರ್ಸ್ ಆಗಿರ್ಬೋದು, DPTR ಆಗಿರ್ಬೋದು, ಅವೆಲ್ಲನೂ 8 ಬಿಟ್ಸ್ ರಿಜಿಸ್ಟರ್ ಆಗಿ ಇಲ್ಲಿ ಡಿವೈಡ್ ಆಗಿ ಈ ರಿಜಿಸ್ಟ್ರಲ್ಲಿ ಇರ್ತವೆ. ಸೊ ಇದು 128 ಬೈಟ್ಸಲ್ಲಿ ಓನ್ಲಿ 21 ಬೈಟ್ಸ್ ಮಾತ್ರ ಈ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್ ಯೂಸ್ ಮಾಡ್ಕೊಳುತ್ತೆ. ಉಳಿದಂಥ ಏನು ಸ್ಪೇಸ್ ಇರುತ್ತೋ ಅದೆಲ್ಲನೂ ಖಾಲಿಯಾಗೇ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು ಇವೆಲ್ಲ 21 ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್. ACC ಅಂದರೆ ಅಕ್ಯುಮುಲೇಟರ್ ಆ್ಯಂಡ್ ರಿಜಿಸ್ಟರ್ ಬಿ. ಈ ಎ ಮತ್ತು ಬಿ ರಿಜಿಸ್ಟರ್. ACC ಅಂದರೆ ರಿಜಿಸ್ಟರ್ ಎ ಅಂತಲೂ ಕರಿತೀವಿ, ಬಿಗೆ ರಿಜಿಸ್ಟರ್ ಬಿ ಅಂತಲೂ ಕರಿತೀವಿ. ಈ ಎರಡು ರಿಜಿಸ್ಟರ್ಸ್ ಕೂಡಿ ಮೆಥಮೆಟಿಕಲ್ ಮತ್ತು ಅರ್ಥಮೆಟಿಕಲ್ ಫಂಕ್ಷನ್ಸ್ನ ಇವೆರಡು ಮಾಡುತ್ತೆ. ನೆಕ್ಸ್ಟ್ DPH ಮತ್ತು DPL ಅಂದರೆ ಇದು ಡಾಟಾ ಪಾಯಿಂಟರ್ ಹೈಯರ್ ಬಿಟ್ಸ್, ಡಾಟಾ ಪಾಯಿಂಟರ್ ಲೋವರ್ ಬಿಟ್ಸ್. ಇದನ್ನು ಎಕ್ಸ್ಟರ್ನಲ್ ಮೆಮೊರಿಯನ್ನು ಇರುತ್ತೆ, ಅದನ್ನು ಕನೆಕ್ಟ್ ಮಾಡಿರ್ತೀವಲ್ಲ, ಅದ್ರದ್ದು ಅಪ್ ಟು 16 ಬಿಟ್ ಅಡ್ರೆಸ್ ಇರುತ್ತೆ. ಅದರ 16 ಬಿಟ್ ಅಡ್ರೆಸ್ನ ನಾವು ಒಮ್ಮೆಲೆ 8 ಬಿಟ್ ಮೈಕ್ರೋ ಕಂಟ್ರೋಲರ್ಗೆ ಅಥವಾ 8051 ಮೈಕ್ರೋ ಕಂಟ್ರೋಲರ್ 8 ಬಿಟ್ ಇರುತ್ತಲ್ಲ, ಅದಕ್ಕೆ ಲೋಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ಒಂದು DPH ಮತ್ತು DPTRನ ಬಳಸ್ಕೊಂಡು ನಾವು 16 ಬಿಟ್ ಮೆಮೊರಿ ಅಡ್ರೆಸ್ನ ನಾವು ಇದಕ್ಕೆ ಲೋಡ್ ಮಾಡ್ಬೋದು. ಅದೇ ರೀತಿ ಉಳಿದಂಥ ಎಲ್ಲ 21 ರಿಜಿಸ್ಟರ್ಸ್ ಲಿಸ್ಟ್ ಇಲ್ಲಿದೆ. ಅದ್ರ ಫಂಕ್ಷನ್ ಮತ್ತು ಅದರದ್ದು ಅಡ್ರೆಸ್, ಅದನ್ನು ಆಕ್ಸೆಸ್ ಮಾಡ್ಕೋಬೇಕಾದ್ರೆ ಏನು ಅಡ್ರೆಸ್ ಯೂಸ್ ಮಾಡಬೇಕು ನಾವು ಅಂತ ಇಲ್ಲಿದೆ. ಸೊ ಇನ್ನು ಈ 128 ಬೈಟ್ಸ್ ಸ್ಟೋರೇಜ್ ಏನಿರುತ್ತೋ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸಲ್ಲಾಗಿ ಅದ್ರದ್ದು ಅಡ್ರೆಸ್ 80F ಇಂದ ಸ್ಟಾರ್ಟ್ ಆಗಿ FF ವರೆಗೂ ಇರುತ್ತೆ. ಸೊ 80H ಇಂದ ಹಿಡಿದು FFH ವರೆಗೂ ಇರುತ್ತೆ. ಸೊ ಈ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ಕೆಲವು IO ಪೋರ್ಟ್ಸ್ ಇರ್ತಾವಲ್ಲ, 4 IO ಪೋರ್ಟ್ಸ್, ಅದನ್ನಾಗಿರ್ಬೋದು, ಟೈಮರ್ ಸೆಕ್ಷನ್ಸ್, ಕಂಟ್ರೋಲರ್ ಟೈಮರ್ ಅಥವಾ ಕೌಂಟರ್ ಸೆಕ್ಷನ್ಸು, ಸೀರಿಯಲ್ ಪೋರ್ಟ್ಸ್ ಆಗಿರ್ಬೋದು, ಪವರ್ ಕಂಟ್ರೋಲಿಂಗು ಸೆಕ್ಷನ್ಸ್ ಆಗಿರ್ಬೋದು, ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಈ ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್ಗಳು ಯೂಸ್ ಆಗ್ತವೆ. ಸೊ ಇದಿಷ್ಟು ಸ್ಪೆಷಲ್ ಫಂಕ್ಷನ್ ರಿಜಿಸ್ಟರ್ಸ್ ಬಗ್ಗೆ. ನೆಕ್ಸ್ಟ್ ಟೈಮರ್ಸ್ ಆ್ಯಂಡ್ ಕೌಂಟರ್ಸ್ ಅಥವಾ ಟೈಮರ್ಸ್ ಅಥವಾ ಕೌಂಟರ್ಸ್. 8051ಅಲ್ಲಿ 16 ಬಿಟ್ ಕೌಂಟರ್ಸ್ ಇರ್ತವೆ. ಎರಡು ಈ ಥರ 16 ಬಿಟ್ ಕೌಂಟರ್ಸ್ ಇರ್ತವೆ. ಒಂದು T0 ಮತ್ತು ಇನ್ನೊಂದು T1, ಟೈಮರ್ 0 ಆ್ಯಂಡ್ ಟೈಮರ್ 1. ಸೊ ಇಲ್ಲಿ ನೋಡ್ಬೋದು ಟೈಮರ್ 0 ಆ್ಯಂಡ್ ಟೈಮರ್ 1 ಎರಡು ಕೂಡ 16 ಬಿಟ್ ರಿಜಿಸ್ಟರ್ಸ್ಗಳು. ಟೈಮರ್ 0 ಕೂಡ 16 ಬಿಟ್ ರಿಜಿಸ್ಟರ್ಸ್ ಆ್ಯಂಡ್ ಟೈಮರ್ 1 ಕೂಡ 16 ಬಿಟ್ ರಿಜಿಸ್ಟರ್ಸ್. ಸೊ ಈಚ್ ಕೌಂಟರ್ ಮೇ ಬಿ ಪ್ರೋಗ್ರಾಮ್ ಟು ಆ್ಯಕ್ಟ್ ಆಸ್ ಎ ಟೈಮರ್ ಟು ಕೌಂಟ್ ಇಂಟರ್ನಲ್ ಕ್ಲಾಕ್ ಪಲ್ಸಸ್ ಆರ್ ಆಸ್ ಎ ಕೌಂಟರ್ ಟು ಕೌಂಟ್ ಎಕ್ಸ್ಟರ್ನಲ್ ಪಲ್ಸಸ್. ಸೊ ಈ ಒಂದು ಟೈಮರ್ಗಳನ್ನ ಏನು ಇಂಟರ್ನಲ್ ಆಗಿ ಕ್ಲಾಕ್ ಪಲ್ಸಸ್ ಜನರೇಟ್ ಆಗ್ತಾ ಇರುತ್ತೆ 8051 ಮೈಕ್ರೋ ಕಂಟ್ರೋಲರಲ್ಲಿ, ಅದನ್ನು ಕೌಂಟ್ ಮಾಡೋಕ್ಕಾದ್ರೆ ಯೂಸ್ ಮಾಡ್ಬೋದು. ಅಥವಾ ನಾವು ಎಕ್ಸ್ಟರ್ನಲ್ ಈವೆಂಟ್ಸ್ ಏನು ಕೊಡ್ತೀವಿ, ಎಕ್ಸ್ಟರ್ನಲ್ ಪಲ್ಸಸ್ ಏನು ಕೊಡ್ತೀವಿ ಹೊರಗಡೆಯಿಂದ ಇನ್ಪುಟ್, ಅಂದರೆ ಇನ್ಪುಟ್ ಡಿವೈಸಿಂದ ಏನು ಇನ್ಪುಟ್ ಕೊಡ್ತೀವಿ ಅವ್ರನ್ನ ಕೌಂಟ್ ಮಾಡೋಕ್ಕಾದ್ರೂ ಯೂಸ್ ಮಾಡ್ಬೋದು. ಸೊ ಇಂಟರ್ನಲ್ ಆದರೆ ರ್ಯಾಮಿಂದ ಬರ್ತೈತೆ, ರ್ಯಾಮ್ ಅಥವಾ ನಮ್ಮ CPU ಇಂದ ಬರ್ತಾ ಇರುತ್ತೆ ಕೌಂಟ್ ಮಾಡೋದು. ನಾವು ಎಕ್ಸ್ಟರ್ನಲ್ ಇನ್ಪುಟ್ ಕೊಟ್ಟರೆ ಎರಡು ಇನ್ಪುಟ್ಸ್ನ ನಾವು ಇದಕ್ಕೆ ಕೊಡ್ಬೋದು, ಕ್ಲಾಕ್ ಪಲ್ಸಸ್ ಇನ್ಪುಟ್ನ ಎಕ್ಸ್ಟರ್ನಲ್ ಆಗಿ. ದ ಕೌಂಟರ್ಸ್ ಆರ್ ಡಿವೈಡೆಡ್ ಇಂಟು 8 ಬಿಟ್ ರಿಜಿಸ್ಟರ್ಸ್ ಕಾಲ್ಡ್ ಟೈಮರ್ ಲೋ ಆ್ಯಂಡ್ ಟೈಮರ್ ಹೈ ಬೈಟ್ಸ್. ಸೊ ಎರಡು 16 ಬಿಟ್ ರಿಜಿಸ್ಟರ್ಸ್ ಇರ್ತವೆ. ಈ ಎರಡು 16 ಬಿಟ್ ರಿಜಿಸ್ಟರ್ಸ್ ಏನಾಗಿರ್ತವೆ ಅಂದರೆ ಈಚ್ ರಿಜಿಸ್ಟರ್ 8 ಬಿಟ್ ರಿಜಿಸ್ಟರ್ ಆಗಿ ಮತ್ತೆ ಸಬ್ ಡಿವೈಡ್ ಆಗಿರುತ್ತೆ. ಟೈಮರ್ 0 ಏನದಲ್ಲ, ಇದು TL0 ಮತ್ತು TH0 ಅಂತ ಡಿವೈಡ್ ಆಗಿರುತ್ತೆ. ಅಂದರೆ ಟೈಮರ್ 0ದಲ್ಲಿ ಲೋವರ್ 8 ಬಿಟ್ಸ್ ಆ್ಯಂಡ್ ಹೈಯರ್ 8 ಬಿಟ್ಸ್. ಅದೇ ರೀತಿ ಟೈಮರ್ 1 ಕೂಡ TL1 ಆ್ಯಂಡ್ TH1 ಅಂತ ಡಿವೈಡ್ ಆಗಿರುತ್ತೆ. ಅಂದರೆ ಟೈಮರ್ 1ನಲ್ಲಿ ಲೋವರ್ 8 ಬಿಟ್ಸ್, ಟೈಮರ್ 1ನಲ್ಲಿ ಹೈಯರ್ 8 ಬಿಟ್ಸ್, ಈ ಥರ. All counter actions is controlled by bit state in the timer mode control register and timer control register. ಸೊ ಈ ಟೈಮರ್ಸ್ನ ಕಂಟ್ರೋಲ್ ಮಾಡೋದು ಎಲ್ಲಿಂದರೆ ಟೈಮರ್ ಮೋಡ್ ರಿಜಿಸ್ಟರ್ ಮತ್ತು ಟೈಮರ್ ಕಂಟ್ರೋಲ್ ರಿಜಿಸ್ಟರ್, ಈ ಎರಡು ರಿಜಿಸ್ಟರ್ಸ್ನ ಯೂಸ್ ಮಾಡಿ ಕಂಪ್ಲೀಟಾಗಿ ಟೈಮರ್
0 ಮತ್ತು ಟೈಮರ್ 1 ಈ ಎರಡು ಟೈಮರ್ಸ್ನ ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಸರ್ಟನ್ ಪ್ರೋಗ್ರಾಮಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸ್ ಬಳಸಿ ಕೂಡ ಈ ಟೈಮರ್ ಸೆಕ್ಷನ್ಸ್ನ ಕಂಟ್ರೋಲ್ ಮಾಡ್ಬೋದು. ಸೊ ಇದಿಷ್ಟು ಟೈಮರ್ಸ್ ಅಥವಾ ಕೌಂಟರ್ಸ್ ಬಗ್ಗೆ. ನೆಕ್ಸ್ಟ್ ಸೀರಿಯಲ್ ಪೋರ್ಟ್. ಸೊ 8051 4 ಪ್ಯಾರಲಲ್ ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಇರ್ತವೆ, 4 P0 to P3. ಅದೇ ರೀತಿ ಸೀರಿಯಲ್ ಕಮ್ಯುನಿಕೇಷನ್ ಮಾಡಿ ಕೂಡ 8051 ಮೈಕ್ರೋ ಕಂಟ್ರೋಲರ್ನ ಯೂಸ್ ಮಾಡ್ಬೋದು. ಸೊ ಸೀರಿಯಲ್ ಕಮ್ಯುನಿಕೇಷನಲ್ಲಿ ಒಂದು ಪಿನ್ ಡಾಟಾ ಸೆಂಡ್ ಮಾಡೋಕ್ಕಿರುತ್ತೆ ಆ್ಯಂಡ್ ಇನ್ನೂ ಒಂದು ಪಿನ್ ಡಾಟಾ ರಿಸೀವ್ ಮಾಡ್ಕೊಳ್ಳೋಕ್ಕಿರುತ್ತೆ. ಸೊ 2 ಪಿನ್ಸ್ ಇರ್ತವೆ, ಒಂದು ರಿಸೀವ್ ಮಾಡೋಕ್ಕೆ ಇನ್ನೊಂದು ಟ್ರಾನ್ಸ್ಮಿಟ್ ಮಾಡೋದಕ್ಕೆ. ಸೊ ಇಲ್ಲಿ ಈಚ್ ಪಿನ್ನಲ್ಲಿ ಏನಾಗುತ್ತೆ ಅಂದರೆ ಈಚ್ ಲೈನ್ ಮುಖಾಂತರ 1 ಕ್ಲಾಕ್ ಪಲ್ಸ್ಗೆ ಓನ್ಲಿ 1 ಬಿಟ್ ಡಾಟಾ ಮಾತ್ರ ಕಮ್ಯುನಿಕೇಟ್ ಆಗುತ್ತೆ. ರಿಸೀವ್ ಆಗಿರ್ಬೋದು ಅಥವಾ ಟ್ರಾನ್ಸ್ಮಿಟ್ ಆಗಿರ್ಬೋದು, ಸೆಂಡ್ ಮಾಡಬೇಕಾದ್ರೆ ಆಗಿರ್ಬೋದು ಅಥವಾ ರಿಸೀವ್ ಮಾಡ್ಕೋಬೇಕಾದ್ರೂ ಆಗಿರ್ಬೋದು. 1 ಕ್ಲಾಕ್ ಪಲ್ಸ್ಗೆ 1 ಬಿಟ್ ಮಾತ್ರ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಸೀರಿಯಲ್ ಕಮ್ಯುನಿಕೇಷನ್ಸ್ ಏನಿರ್ತಾವೆ ಟ್ರಾನ್ಸ್ಮಿಟ್ ಮತ್ತು ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಇದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಸೀರಿಯಲ್ ಬಫರ್, ಸೀರಿಯಲ್ ಕಂಟ್ರೋಲ್ ಮತ್ತು ಪವರ್ ಕಂಟ್ರೋಲ್ ಅಂತ 3 ರಿಜಿಸ್ಟರ್ಸ್ ಯೂಸ್ ಆಗ್ತವೆ. ಸೀರಿಯಲ್ ಬಫರ್ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ಏನು ಡಾಟಾನ ನಾವು ಟ್ರಾನ್ಸ್ಫರ್ ಮಾಡ್ತಿರ್ತೀವಿ ಅದೆಲ್ಲ ಸೀರಿಯಲ್ ಬಫರಲ್ಲಿ ಸ್ಟೋರ್ ಆಗಿರುತ್ತೆ ಮೊದಲು, ಆಮೇಲೆ ಒಂದೊಂದೇ ಬಿಟ್ ಅದು ಟ್ರಾನ್ಸ್ಫರ್ ಆಗುತ್ತೆ. ಸೀರಿಯಲ್ ಕಂಟ್ರೋಲ್ ಏನಾಗುತ್ತೆ ಅಂದರೆ ಈ ಡಾಟಾ ಕಮ್ಯುನಿಕೇಷನ್ನ ಕಂಟ್ರೋಲ್ ಮಾಡುತ್ತೆ, ಅಂದರೆ ಟ್ರಾನ್ಸ್ಮಿಟ್ ಆಗಬೇಕಾದ್ರೆ ರಿಸೀವ್ ಆಗಬೇಕಂತ. ನೆಕ್ಸ್ಟ್ ಪವರ್ ಕಂಟ್ರೋಲ್ ಏನು ಮಾಡುತ್ತೆ ಅಂದರೆ ಡಾಟಾ ರೇಟ್, ಅಂದರೆ ಡಾಟಾ ಯಾವ ಸ್ಪೀಡಲ್ಲಿ ಟ್ರಾನ್ಸ್ಮಿಟ್ ಆಗಬೇಕು ಅನ್ನೋದು ಈ ಪವರ್ ಕಂಟ್ರೋಲ್ PCON ರಿಜಿಸ್ಟರ್ಸ್ ಯೂಸ್ ಆಗುತ್ತೆ. ಪಿನ್ಸ್ RxD ಆ್ಯಂಡ್ TxD ಕನೆಕ್ಟ್ ಟು ದ ಸೀರಿಯಲ್ ಡಾಟಾ ನೆಟ್ವರ್ಕ್. ಸೊ ಏನು ಮೈಕ್ರೋ ಕಂಟ್ರೋಲರಲ್ಲಿ ಒಂದು ಪಿನ್ RxD ಮತ್ತು ಇನ್ನೊಂದು ಪಿನ್ TxD ಅಂತ ಇರುತ್ತೆ. RxD ಅಂದರೆ ರಿಸೀವಿಂಗ್ ಪಿನ್, TxD ಅಂದರೆ ಟ್ರಾನ್ಸ್ಮಿಟಿಂಗ್ ಪಿನ್. ಈ ಎರಡು ಸೀರಿಯಲ್ ಡಾಟಾ ನೆಟ್ವರ್ಕ್ ಸಲುವಾಗಿ ಯೂಸ್ ಮಾಡ್ಕೊಳ್ತೀವಿ. ಸೊ ಇದು ಸೀರಿಯಲ್ ಪೋರ್ಟ್ ರಿಜಿಸ್ಟರ್ ಆ್ಯಂಡ್ TxD ಮತ್ತು RxD ಅಂತ 2 ಪಿನ್ಸ್ ಇರ್ತವೆ. RxD ಅಂದರೆ ಹೊರಗಡೆ ಇರೋಂಥ ಮೆಮೊರಿ ಅಥವಾ ಡಿವೈಸಿಂದ ಈ ಮೈಕ್ರೋ ಕಂಟ್ರೋಲರ್ಗೆ ಇನ್ಪುಟ್ ಆಗಿ ಬರುವಂಥ ಪಿನ್, ಡಾಟಾ ಇನ್ಪುಟ್ ಆಗಿ ಬರುವಂಥ ಪಿನ್. TxD ಅಂದರೆ ಮೈಕ್ರೋ ಕಂಟ್ರೋಲರಿಂದ ಹೊರಗಡೆ ಡಿವೈಸ್ ಕನೆಕ್ಟ್ ಮಾಡಿರ್ತೀವಿ, ಎಕ್ಸ್ಟರ್ನಲ್ ಡಿವೈಸ್, ಅದಕ್ಕೆ ಡಾಟಾ ಫ್ಲೋ ಆಗುವಂಥ ಪಿನ್ ಯಾವುದು TxD, ಟ್ರಾನ್ಸ್ಮಿಟ್ ಪಿನ್. ಸೊ ಇದಿಷ್ಟು ಸೀರಿಯಲ್ ಪೋರ್ಟ್. ನೆಕ್ಸ್ಟ್ ಇಂಟ್ರಪ್ಟ್ ಕಂಟ್ರೋಲ್. ಸೊ ಇಂಟ್ರಪ್ಟ್ಸ್ ಆರ್ ದ ಇವೆಂಟ್ಸ್ ದಟ್ temporarily suspend the main program and pass the control to external sources and execute their task. ಸೊ ಇಂಟ್ರಪ್ಟ್ ಏನಂದರೆ ನಾವು ಮೇನ್ ಪ್ರೋಗ್ರಾಮ್ನ ಇಂಟ್ರಪ್ಟ್ ಮಾಡಿ ಯಾವುದಾದ್ರೂ ಇನ್ನೊಂದು ಎಕ್ಸ್ಟರ್ನಲ್ ಇವೆಂಟನ್ನು ಅಥವಾ ಎಕ್ಸ್ಟರ್ನಲ್ ಪ್ರೋಗ್ರಾಮ್ನ ರನ್ ಮಾಡಬೇಕಾಗಿತ್ತು ಅಥವಾ ಎಕ್ಸ್ಟರ್ನಲ್ ಡಾಟಾನ ರಿಸೀವರ್ ಟ್ರಾನ್ಸ್ಮಿಟ್ ಮಾಡಬೇಕಾಗಿತ್ತು ಅಂದರೆ ಅವಾಗ ಇಲ್ಲಿ ಮೈಕ್ರೋ ಕಂಟ್ರೋಲರ್ ಏನು ಮಾಡಬೇಕಾಗುತ್ತೆ, ಮೇನ್ ಪ್ರೋಗ್ರಾಮ್ ಏನು ರನ್ ಮಾಡ್ತಿರ್ತಲ್ಲ ಅದನ್ನು ಸಸ್ಪೆಂಡ್ ಮಾಡಿ ನಾವಿಲ್ಲಿ ಎಕ್ಸ್ಟರ್ನಲ್ ಇನ್ಪುಟ್ ಅಥವಾ ಔಟ್ಪುಟ್ ತೊಗೊಳ್ತಿರ್ತೀವಿ, ಆ ಟಾಸ್ಕನ್ನು ಮುಂದುವರಿಸಬೇಕಾಗುತ್ತೆ ಮೈಕ್ರೋ ಕಂಟ್ರೋಲರ್. ಸೊ ಅದಕ್ಕೆ ಈ ಇಂಟ್ರಪ್ಟ್ ಕಂಟ್ರೋಲ್ಸು ಯೂಸ್ ಆಗುತ್ತೆ. ಸೊ 8051 ಕಂಟ್ರೋಲರಲ್ಲಿ 5 ಇಂಟ್ರಪ್ಟ್ಸ್ ಇರ್ತವೆ, 3 ಇಂಟರ್ನಲ್ ಇರ್ತವೆ, 2 ಎಕ್ಸ್ಟರ್ನಲ್ ಇರ್ತವೆ. ಸೊ ಈ ಎಲ್ಲ ಇಂಟ್ರಪ್ಟ್ ಜನರೇಟ್ ಆದಾಗ ಏನಾಗುತ್ತೆ ಅಂದರೆ ಈ ಪ್ರೋಗ್ರಾಮ್ ರನ್ ಆಗ್ತಿರುತ್ತಲ್ಲ ಅದು ನಿಂತ್ಕೊಂಡು ಆಮೇಲೆ ಇಂಟ್ರಪ್ಟ್ ಜನರೇಟ್ ಆಗಿದ್ದೆಲ್ಲ ಅದರ ಪ್ರೋಗ್ರಾಮ್ ಮುಗಿದ್ಮೇಲೆ, ಇಂಟ್ರಪ್ಟ್ ಮುಗಿದ್ಮೇಲೆ ಮತ್ತೆ ಈ ಪ್ರೋಗ್ರಾಮ್ ಮೇನ್ ಪ್ರೋಗ್ರಾಮ್ ಎಲ್ಲಿ ನಿಂತಿರುತ್ತಲ್ಲ ಅಲ್ಲಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ಇದ್ರ ಸಲುವಾಗಿ ಏನು ಮಾಡ್ತೀವಿ, ಪ್ರೋಗ್ರಾಮ್ ಕೌಂಟರ್ ಆ್ಯಂಡ್ ಸ್ಟ್ಯಾಕ್ ಪಾಯಿಂಟರ್ ಇದ್ರಿಗೋಸ್ಕರ ಯೂಸ್ ಆಗುತ್ತೆ. ಪ್ರೋಗ್ರಾಮ್ ಕೌಂಟರ್ ಏನು ಮಾಡ್ತಾ ಇರುತ್ತೆ ಅಂದರೆ ಲೈನ್ ಬೈ ಲೈನ್ ಅಡ್ರೆಸ್ನ ನೋಟ್ ಮಾಡ್ಕೊಳ್ತಾ ಹೋಗ್ತಾ ಇರುತ್ತೆ. ಪ್ರೋಗ್ರಾಮ್ ಕೌಂಟರ್ ಯಾವ ಲೈನ್ನ ರನ್ ಆಗ್ತಿದೆ ಅದರ ಅಡ್ರೆಸ್ ಏನಂತ ಪ್ರೋಗ್ರಾಮ್ ಕೌಂಟ್ರ್ ರನ್ ಮಾಡ್ಕೊತ ಹೋಗ್ತಾ ಇರುತ್ತೆ. ಆ್ಯಂಡ್ ಯಾವ ಇಂಟ್ರಪ್ಟ್ ಜನರೇಟ್ ಆದಾಗ ಯಾವ ಲೈನಲ್ಲಿ ನಿಂತಿರುತ್ತಲ್ಲ ಪ್ರೋಗ್ರಾಮ್ ರನ್ ಆಗೋದು, ಆ ಯಾವ ಲೈನಲ್ಲಿ ನಿಂತಿದೆ ಅದರ ಅಡ್ರೆಸ್ ಏನಂತ ಪ್ರೋಗ್ರಾಮ್ ಕೌಂಟರ್ ಏನು ಮಾಡುತ್ತೆ, ಸ್ಟ್ಯಾಕ್ ಪಾಯಿಂಟ್ರಲ್ಲಿ ಅಡ್ರೆಸ್ನ ಸ್ಟೋರ್ ಮಾಡುತ್ತೆ. ಸೊ ಸ್ಟ್ಯಾಕ್ ಪಾಯಿಂಟರ್ ಏನಂದರೆ ಈ ಥರ ಇಂಟ್ರಪ್ಟ್ ಜನರೇಟ್ ಆದಾಗ ಮೇನ್ ಪ್ರೋಗ್ರಾಮ್ನ ಅಡ್ರೆಸ್ನ ಸ್ಟೋರ್ ಮಾಡ್ಕೊಳ್ಳೋ ಕೆಲಸ ಈ ಸ್ಟ್ಯಾಕ್ ಪಾಯಿಂಟರ್. ಸೊ ಈ ಥರ ಪ್ರೋಗ್ರಾಮ್ ಕೌಂಟರ್ ಏನು ಮಾಡುತ್ತೆ, ಮೇನ್ ಪ್ರೋಗ್ರಾಮ್ ಇಂಟ್ರಪ್ಟ್ ಜನರೇಟ್ ಆದಾಗ ಮೇನ್ ಪ್ರೋಗ್ರಾಮ್ ಸ್ಟಾಪ್ ಆಗುತ್ತಲ್ಲ, ಎಲ್ಲಿಗೆ ಸ್ಟಾಪ್ ಆಗಿತ್ತು ಅಂತ ಅಡ್ರೆಸ್ನ ಸ್ಟ್ಯಾಕ್ ಪಾಯಿಂಟ್ರಲ್ಲಿ ಲೋಡ್ ಮಾಡುತ್ತೆ. ಆ್ಯಂಡ್ ಒಂದ್ಸಲೇ ಇಂಟ್ರಪ್ಟ್ ಜನರೇಟ್ ಆಗಿ ಇಂಟ್ರಪ್ಟ್ ಕೆಲಸ ಮುಗಿದ್ಮೇಲೆ ಅಥವಾ ಇಂಟ್ರಪ್ಟ್ ತನ್ನ ಪ್ರೋಗ್ರಾಮ್ ಮುಗಿಸಿದ ಮೇಲೆ PC ಅಡ್ರೆಸ್ ಏನು ಮಾಡುತ್ತೆ ಮತ್ತು RETI ಇನ್ಸ್ಟ್ರಕ್ಷನ್ಸಿಂದ ಏನು ಮಾಡುತ್ತೆ ಅಂದರೆ ಇದನ್ನು ರಿಟರ್ನ್ ಅಂತಲೂ ಕರಿಬೋದು. RETI ಇನ್ಸ್ಟ್ರಕ್ಷನ್ಸಿಂದ ಏನು ಮಾಡುತ್ತೆ, ಸ್ಟ್ಯಾಕ್ ಪಾಯಿಂಟ್ರಲ್ಲಿ ಲೋಡ್ ಆಗಿದ್ದಂಥ ಅಡ್ರೆಸ್ನ ತೊಗೊಂಡು ಮತ್ತೆ ಆ ಅಡ್ರೆಸ್ಸಿಂದ ಪ್ರೋಗ್ರಾಮ್ನ ರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದು ಇಂಟ್ರಪ್ಟ್ ಕಂಟ್ರೋಲ್ ರಿಜಿಸ್ಟರ್ ಅಥವಾ ಇಂಟ್ರಪ್ಟ್ ಕಂಟ್ರೋಲ್ ಸೆಕ್ಷನ್ ಕೆಲಸ ಇದಿಷ್ಟು. ಸೊ ದೇರ್ ಆರ್ 3 ಇಂಟರ್ನಲ್ ಇಂಟ್ರಪ್ಟ್ಸ್, 2 ಎಕ್ಸ್ಟರ್ನಲ್ ಇಂಟ್ರಪ್ಟ್ಸ್. 3 ಇಂಟರ್ನಲ್ ಇಂಟ್ರಪ್ಟ್ಸ್ ಇರ್ತವೆ, ಟೈಮರ್ ಫ್ಲಾಗ್ 0, ಟೈಮರ್ ಫ್ಲಾಗ್ 1 ಆ್ಯಂಡ್ ಟೈಮರ್ ಫ್ಲಾಗ್ 0, ಟೈಮರ್ ಫ್ಲಾಗ್ 1 ಆ್ಯಂಡ್ RI ಆ್ಯಂಡ್ TI ಅಂತ ಇರುತ್ತೆ. RI TI ಅಂದರೆ ಇದು ಸೀರಿಯಲ್ ಕಮ್ಯುನಿಕೇಷನ್ ಮಾಡಬೇಕಾದ್ರೆ ಜನರೇಟ್ ಮಾಡೋಂಥ ಇಂಟ್ರಪ್ಟ್. ಈ ಥರ 3 ಇಂಟರ್ನಲ್ ಇಂಟ್ರಪ್ಟ್ಸ್ ಇರ್ತವೆ ಆ್ಯಂಡ್ 2 ಎಕ್ಸ್ಟರ್ನಲ್
ಇಂಟ್ರಪ್ಟ್ಸ್ ಕೂಡ ಇರ್ತವೆ, ಇಂಟ್ರಪ್ಟ್ 0 ಆ್ಯಂಡ್ ಇಂಟ್ರಪ್ಟ್ 1 ಅಂತ. ಸೊ ಇಲ್ಲಿ ನೋಡ್ಬೋದು ಇದು ಇಂಟ್ರಪ್ಟ್ ಕಂಟ್ರೋಲ್ ಸೆಕ್ಷನ್. 3 ರಾಮಿಂದ ಬರ್ತಾ ಇರ್ತವೆ, ಅಂದರೆ ಆಲ್ರೆಡಿ ಪ್ರೋಗ್ರಾಮಲ್ಲಿ ಸ್ಟೋರ್ ಆಗಿರೋಂಥ 3 ಇಂಟ್ರಪ್ಟ್ ರಾಮಿಂದ ಬರ್ತಾ ಇರುತ್ತೆ, ಅದರಲ್ಲಿ ಯಾವ್ದಾದ್ರು ಬಳಸ್ಕೋಬೋದು. ಅಥವಾ ಎಕ್ಸ್ಟರ್ನಲ್ ಇನ್ಪುಟ್ ಇಂಟ್ರಪ್ಟ್ಸ್ ಇರ್ತವೆ, ಇಂಟ್ರಪ್ಟ್ 0 ಆ್ಯಂಡ್ ಇಂಟ್ರಪ್ಟ್ 1 ಅಂತ. ಸೊ ಅವು ಕೂಡ ಬಳಸ್ಕೋಬೋದು. ಸೊ ಈ 5 ಇಂಟ್ರಪ್ಟ್ ಬಿಟ್ಟು ಇನ್ನೊಂದು ಇರುತ್ತೆ ಎಕ್ಸ್ಟ್ರಾ ಇಂಟ್ರಪ್ಟ್, ಅದು ಏನಂದರೆ ರೀಸೆಟ್. ಸೊ ಇದು ರೀಸೆಟ್ ಅನ್ನೋದು ಕೂಡ ಮೇನ್ ಪ್ರೋಗ್ರಾಮ್ ರನ್ ಆಗ್ತಿರ್ಬೇಕಾದ್ರೆ ಇಂಟ್ರಪ್ಟ್ ಇದ್ದಂಗೆ. ಆದರೆ ರೀಸೆಟ್ ಅಂದರೆ ನಾನ್ ಮಾಸ್ಕೇಬಲ್ ಇಂಟ್ರಪ್ಟ್, ಅಂದರೆ ಇದರ ಅಡ್ರೆಸ್ ನಾವು ಅಂದರೆ ಪ್ರೋಗ್ರಾಮ್ ಮೇಲಿಗೆ ನಿಂತ್ಕೊಳ್ಳುತ್ತೋ ಅಲ್ಲಿಂದ ಮತ್ತೆ ತೊಗೊಳಕ್ಕಾಗಲ್ಲ ರೀಸೆಟ್ ಪ್ರೆಸ್ ಮಾಡಿದಾಗ. ರೀಸೆಟ್ ಇಂಟ್ರಪ್ಟ್ ಏನಂದರೆ ಕಂಪ್ಲೀಟ್ಲಿ ಪ್ರೋಗ್ರಾಮ್ನ ನಿಂದಿರಿಸ್ಬಿಟ್ಟು 0 ಅಡ್ರೆಸ್ ಏನಿರುತ್ತೋ ಅಂದರೆ ಫಸ್ಟ್ ಅಡ್ರೆಸ್ ಏನಿರುತ್ತೋ ಅಲ್ಲಿಂದ ಪ್ರೋಗ್ರಾಮ್ನ ಮತ್ತೆ ರನ್ ಮಾಡುತ್ತೆ ರೀಸೆಟ್ ಪ್ರೆಸ್ ಮಾಡಿದಾಗ. ಸೊ ಇದಿಷ್ಟು ಇಂಟ್ರಪ್ಟ್ ಕಂಟ್ರೋಲ್ ಸೆಕ್ಷನ್. ನೆಕ್ಸ್ಟ್ ಐಒ ಪೋರ್ಟ್ಸ್. ಐಒ ಪೋರ್ಟ್ಸ್ ಅಂದರೆ ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್. ಸೊ ಪೋರ್ಟ್ಸ್ ರಿಪ್ರೆಸೆಂಟ್ ದ ಫಿಸಿಕಲ್ ಕನೆಕ್ಷನ್ ಆಫ್ ಮೈಕ್ರೋ ಕಂಟ್ರೋಲರ್ ವಿತ್ ದ ಐಒ ಡಿವೈಸಸ್. ಸೊ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಜೊತೆಗೆ ಈ ಮೈಕ್ರೋ ಕಂಟ್ರೋಲರ್ನ ಫಿಸಿಕಲಾಗಿ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಐಒ ಪೋರ್ಟ್ಸ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಇನ್ಪುಟ್ ಔಟ್ಪುಟ್ ಡಿವೈಸ್ ಅಂದರೆ ಏನಾದರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ಗೆ ನಾವು ಯಾವ ಥರ ಕೀಬೋರ್ಡ್, ಮೌಸ್, ಪ್ರಿಂಟ್, ಸ್ಕ್ಯಾನರ್ಗಳನ್ನ ಇನ್ಪುಟ್ ಆಗಿ ಕೊಡ್ತೀವಿ, ಅದೇ ರೀತಿ ಮೈಕ್ರೋ ಕಂಟ್ರೋಲರ್ ಕೂಡ ಕೆಲವೊಂದು ಇನ್ಪುಟ್ ಡಿವೈಸಸ್ನ ನಾವು ಕನೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕೆಲವೊಂದು ಸೆನ್ಸರ್ಸ್ ಆಗಿರ್ಬೋದು, ಕೆಲವೊಂದು ಟಚ್ ಸ್ಕ್ರೀನ್ ಆಗಿರ್ಬೋದು, ಈ ಥರ ಮೈಕ್ರೋ ಕಂಟ್ರೋಲರ್ಗೆ ಇನ್ಪುಟ್ಸ್ನ ಕನೆಕ್ಟ್ ಮಾಡ್ಕೋಬೋದು ಮತ್ತು ಔಟ್ಪುಟ್ಸ್ನ ಕನೆಕ್ಟ್ ಮಾಡ್ಕೋಬೋದು. LED ಲೈಟ್ಸ್ ಆಗಿರ್ಬೋದು, ರಿಲೇಸ್ ಆಗಿರ್ಬೋದು, ಟ್ರಾನ್ಸಿಸ್ಟರ್ಸ್ ಆಗಿರ್ಬೋದು, ಅಥವಾ ಮೋಟರ್ಸ್ ಆಗಿರ್ಬೋದು, ಈ ಥರ ಮೈಕ್ರೋ ಕಂಟ್ರೋಲರ್ಗೆ ಔಟ್ಪುಟ್ ಡಿವೈಸಸ್ನ ಕನೆಕ್ಟ್ ಮಾಡ್ಕೋಬೋದು. ಸೊ ಇವ್ರನ್ನೆಲ್ಲ ಕನೆಕ್ಟ್ ಮಾಡ್ಕೋಬೇಕಾದ್ರೆ ಈ ಐಒ ಪೋರ್ಟ್ಸು ಯೂಸ್ ಆಗುತ್ತೆ. 4 ಐಒ ಪೋರ್ಟ್ಸ್ ಇರುತ್ತೆ 8051 ಮೈಕ್ರೋ ಕಂಟ್ರೋಲರಲ್ಲಿ, P0, P1, P2 ಆ್ಯಂಡ್ P3. ಸೊ ಈ 4 ಇನ್ಪುಟ್ ಪೋರ್ಟ್ಸ್ ಕೂಡ 8 ಲೈನ್ಸ್ ಈಚ್ ಇರುತ್ತೆ, ಅಂದರೆ ಒಂದೊಂದು ಪೋರ್ಟ್ ಕೂಡ 8 ಬಿಟ್ ಪ್ಯಾರಲಲ್ ಕಮ್ಯುನಿಕೇಟ್ ಮಾಡೋಂಥದ್ದಾಗಿರುತ್ತೆ. ಸೊ ಎಲ್ಲ 4 ಪೋರ್ಟ್ಸ್ ಕೂಡಿ 32 ಬಿಟ್ಸ್ ಆಗುತ್ತೆ. ಸೊ ಈ 32 ಪಿನ್ಸ್ ಏನಿದೆಯಲ್ಲ ಈ 4 ಪೋರ್ಟ್ಸ್ಗೆ ಯೂಸ್ ಆಗುತ್ತೆ. Port 3 can perform certain specific functions in addition to input and output. ಸೊ ಈ 4 ಪೋರ್ಟ್ಸಲ್ಲಿ ಪೋರ್ಟ್ 3 ಅನ್ನೋದೇನಿದೆಯಲ್ಲ ಇನ್ಪುಟ್ ಔಟ್ಪುಟ್ಗೋಸ್ಕರ ಬಿಟ್ಟು ಕೆಲವೊಂದು ಸರ್ಟನ್ ಫಂಕ್ಷನ್ ಕೂಡ ಸ್ಪೆಷಲ್ ಫಂಕ್ಷನ್ ಆಗಿ ಕೂಡ ಈ ಪೋರ್ಟ್ 3ನ ಯೂಸ್ ಮಾಡೋದು. ಅಂದರೆ ಪೋರ್ಟ್ 3ಅಲ್ಲಿ ಏನು 8 ಪಿನ್ಸ್ ಇರ್ತಾವೋ ಆ 8 ಪಿನ್ಸನ್ನು ಕೂಡ ನಾವು ಬೇರೆ ಬೇರೆ ಫಂಕ್ಷನ್ಗೆ ಯೂಸ್ ಮಾಡ್ಬೋದು. ಐದರ್ ಐಒ ಪೋರ್ಟ್ ಆಗಿ ಯೂಸ್ ಮಾಡ್ಬೋದು ಪೋರ್ಟ್ 3ನ, ಅಥವಾ 8 ಡಿಫ್ರೆಂಟ್ ಫಂಕ್ಷನ್ಸ್ ಏನಿರ್ತೋ ಅದನ್ನಾದ್ರೂ ನಾವು ಯೂಸ್ ಮಾಡ್ಕೋಬೋದು. ಸ್ಪೆಷಲ್ ಸರ್ಕ್ಯೂಟ್ಸ್ ಲೈಕ್ ಲ್ಯಾಚ್, ಬಫರ್ ಆ್ಯಂಡ್ ಡ್ರೈವರ್ ಆರ್ ಇನ್ಕ್ಲೂಡೆಡ್ ಇನ್ ದೀಸ್ ಪೋರ್ಟ್ಸ್. ಸೊ ಈ ಪೋರ್ಟ್ಸ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಲ್ಯಾಚ್ ಸರ್ಕ್ಯೂಟ್ಸ್, ಬಫರ್ ಸರ್ಕ್ಯೂಟ್ಸ್ ಮತ್ತು ಡ್ರೈವರ್ ಸರ್ಕ್ಯೂಟ್ಸ್ ಎಲ್ಲ ಈಚ್ ಪೋರ್ಟ್ಗೆ ಬೇರೆ ಬೇರೆ ಲ್ಯಾಚ್, ಬಫರ್, ಡ್ರೈವರ್ ಸರ್ಕ್ಯೂಟ್ಸ್ಗಳೆಲ್ಲ ಇರುತ್ತೆ. ಸೊ ನೋಡ್ಬೋದು 4 ಐಒ ಪೋರ್ಟ್ಸ್, ಅದನ್ನು ಕಂಟ್ರೋಲ್ ಮಾಡೋಂಥ ಸೆಕ್ಷನ್ 4 ಪೋರ್ಟ್ಸ್, ಇದು ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್. ಆ್ಯಂಡ್ ನೆಕ್ಸ್ಟ್ ಆಸಿಲೇಟರ್ ಆ್ಯಂಡ್ ಕ್ಲಾಕ್. ಸೊ ಇದು ಲಾಸ್ಟ್ ಸೆಕ್ಷನ್ ಮೈಕ್ರೋ ಕಂಟ್ರೋಲರಲ್ಲಿ. On-chip oscillator is used in order to synchronize all the internal operations of microcontroller. ಸೊ ಈ ಮೈಕ್ರೋ ಕಂಟ್ರೋಲರಲ್ಲಿ ಎಲ್ಲ ಇಂಟರ್ನಲ್ ಫಂಕ್ಷನ್ನ ಸಿಂಕ್ರನೈಸ್ ಮಾಡೋದಕ್ಕೆ ಮೈಕ್ರೋ ಕಂಟ್ರೋಲರಲ್ಲೇ ಇಂಟರ್ನಲ್ ಆಗಿ ಕ್ಲಾಕ್ ಫ್ರೀಕ್ವೆನ್ಸಿ ಜನ್ರೇಟ್ ಮಾಡೋಂಥ ಫೆಸಿಲಿಟಿ ಇರುತ್ತೆ. ಅದಕ್ಕೆ ಆನ್ ಚಿಪ್ ಆಸಿಲೇಟರ್ ಅಂತ ಕರಿತೀವಿ. ಆದರೆ ಈ ಆನ್ ಚಿಪ್ ಆಸಿಲೇಟರ್ಗೆ ನಾವು ಇನ್ಪುಟ್ ಆಗಿ ಕ್ರಿಸ್ಟಲ್ನ ಕನೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಅದ್ರ ಸಲುವಾಗಿ ಕ್ವಾಡ್ಸ್ ಕ್ರಿಸ್ಟಲ್ನ ಯೂಸ್ ಮಾಡ್ತೀವಿ. ಈ ಕ್ವಾಡ್ಸ್ ಕ್ರಿಸ್ಟಲ್ನ ಮೈಕ್ರೋ ಕಂಟ್ರೋಲರ್ಗೆ ನಾವು XTAL1 ಮತ್ತು XTAL2 ಪಿನ್ನಿಂದ ಕನೆಕ್ಟ್ ಮಾಡಿರ್ತೀವಿ. ಸೊ 2 ಪಿನ್ 18 ಮತ್ತು 19 ಪಿನ್ಸ್ ಇದು ಮೈಕ್ರೋ ಕಂಟ್ರೋಲರ್ದು. ಆ 2 ಪಿನ್ಗೆ ನಾವು ಕ್ರಿಸ್ಟಲ್ ಸರ್ಕ್ಯೂಟ್ನ ಕನೆಕ್ಟ್ ಮಾಡಿರ್ತೀವಿ. ಸೊ ಈ ಕ್ರಿಸ್ಟಲ್ ಸರ್ಕ್ಯೂಟ್ ಸೈನ್ ವೇವ್ನ ಜನ್ರೇಟ್ ಮಾಡುತ್ತೆ. ಆ ಸೈನ್ ವೇವ್ನ ತೊಗೊಂಡು ಮೈಕ್ರೋ ಕಂಟ್ರೋಲರ್ ಏನು ಮಾಡುತ್ತೆ, ಒಳಗಡೆ ಕ್ಲಾಕ್ ಪಲ್ಸಸ್ನ ಜನ್ರೇಟ್ ಮಾಡ್ಕೊಳ್ಳುತ್ತೆ. ಸೊ ಡಿಫ್ರೆಂಟ್ ವರ್ಷನ್ಸ್ ಆಫ್ 8051 ಆಪ್ರೇಟ್ ಓವರ್ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ರೇಂಜಿಂಗ್ ಫ್ರಮ್ 1 MHz to 16 MHz. ಸೊ 8051 ಬೇರೆ ಬೇರೆ ವಿಧಗಳಿದಾವೆ ಮೈಕ್ರೋ ಕಂಟ್ರೋಲರಲ್ಲಿ. ಆ ಬೇರೆ ಬೇರೆ ಮೈಕ್ರೋ ಕಂಟ್ರೋಲರ್ಗಳೆಲ್ಲ ಬೇರೆ ಬೇರೆ ಫ್ರೀಕ್ವೆನ್ಸಿಯಲ್ಲಿ ವರ್ಕ್ ಆಗ್ತವೆ. ಫಾರ್ ಎಕ್ಸಾಂಪಲ್ 1 MHz ಇಂದ ಹಿಡಿದು ಅಪ್ ಟು ಮ್ಯಾಕ್ಸಿಮಮ್ 16 MHz ವರೆಗೆ ವರ್ಕ್ ಮಾಡೋಂಥ 8051 ಮೈಕ್ರೋ ಕಂಟ್ರೋಲರ್ಸು ಇದ್ದಾವೆ. ಸೊ ನೋಡ್ಬೋದು ಇದು ಆಸಿಲೇಟರ್ ಸರ್ಕ್ಯೂಟ್, ಆಸಿಲೇಟರ್ ಅಥವಾ ಕ್ಲಾಕ್ ಸರ್ಕ್ಯೂಟ್. ಇದಕ್ಕೆ ನಾವು ಕ್ರಿಸ್ಟಲ್ ಇನ್ಪುಟ್ ಕೊಟ್ಟಿರ್ತೀವಿ. ಈ ಆಸಿಲೇಟರ್ ಸರ್ಕ್ಯೂಟ್ ಏನು ಮಾಡುತ್ತೆ, ಕ್ರಿಸ್ಟಲ್ ಇನ್ಪುಟ್ನ ತೊಗೊಂಡು ಕ್ಲಾಕ್ ಫ್ರೀಕ್ವೆನ್ಸಿನ ಜನ್ರೇಟ್ ಮಾಡಿ ಅದು CPU-ಗೆ ಈ ಒಂದು ಔಟ್ಪುಟ್ನ ಸೆಂಡ್ ಮಾಡುತ್ತೆ. ಅಂದರೆ CPU-ಗೆ ಕ್ಲಾಕ್ ಫ್ರೀಕ್ವೆನ್ಸಿ ಸಿಗುತ್ತೆ ಅವಾಗ. ಸೊ ಇದಿಷ್ಟು ಆಸಿಲೇಟರ್ ಆ್ಯಂಡ್ ಕ್ಲಾಕ್. ಸೊ ಇದಿಷ್ಟೇನಿದ್ದಲ್ಲ ಎಲ್ಲ ಬೇರೆ ಬೇರೆ ಮೈಕ್ರೋ ಕಂಟ್ರೋಲರಲ್ಲಿ ಬರೋಂಥ ಸೆಕ್ಷನ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬೇರೆ ಒಂದು ಟಾಪಿಕ್ ನೋಡೋಣ ಮೈಕ್ರೋ ಕಂಟ್ರೋಲರ್ ಬಗ್ಗೆ. ಸೊ ಇನ್ನು ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬಸವ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.